ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೋಟೆಲ್ ಹೋಗ್ತೀರಾ, ಇಡ್ಲಿ ವಡೆ ಸಾಂಬಾರ್ ತಿನ್ನೋದಕ್ಕೆ? ಬೇಡ ಮನೆಯಲ್ಲೇ ನೀಟಾಗಿ, ಈಸಿಯಾಗಿ, ಸಿಂಪಲ್ ಆಗಿ, ಟೇಸ್ಟಿಯಾಗಿ ಹಾಗೆ ಹೆಲ್ದಿಯಾಗಿ ಮಾಡ್ಕೊಡಿ. ಇವತ್ತು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಡ್ಲಿ ವಡೆ ಸಾಂಬಾರ್ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಏನೇನು ಬೇಕಪ್ಪ ಅಂದರೆ, ನಾನು ತೊಗೊಂಡಿರೋದು ರೇಷನ್ ಅಕ್ಕಿ. ಇದನ್ನು ಒಂದು 6 ಗಂಟೆ ಟೈಮು, 5 ರಿಂದ 6 ಗಂಟೆ ಟೈಮು ಚೆನ್ನಾಗಿ ನೆನೆಸಿ ತೊಳೆದಿಟ್ಕೊಂಡಿದ್ದೀನಿ. ಒಂದು 6 ಗಂಟೆ ಟೈಮ್ ನೀಟಾಗಿ ನೆಂದಿದೆ. ಹಾಗೆ ಉದ್ದಿನಬೇಳೆನೂ ಅಷ್ಟೇ ಒಂದು ಇಷ್ಟು ಮುಷ್ಟಿಯಾಗುವಷ್ಟು 4 ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಒಂದು 5 ರಿಂದ 6 ಗಂಟೆ ಟೈಮ್ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ಅನ್ನ, ಇದಕ್ಕೆ ಬೇಕಾಗಿರೋದು ಅನ್ನ, ಒಂದು ಬೌಲಷ್ಟು ಅನ್ನ ಹಾಕ್ಕೋಬೇಕು. ಈಗ ಫಸ್ಟು ನಾನು ಉದ್ದಿನಬೇಳೆ ರುಬ್ತೀನಿ. ನೀರು ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಹಾಕ್ಕೊಂಡು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಣ್ಣಕ್ಕೆ ರುಬ್ಕೋಬೇಕು. ನೋಡಿ, ಈ ರೀತಿ ಸಣ್ಣಕ್ಕೆ ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಅನ್ನ ಹಾಕೋತಾ ಇದ್ದೀನಿ, 1 ಕಪ್ ಆಗೋಷ್ಟು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿನೂ ಅನ್ನನೂ ಜೊತೆಗೆ ರುಬ್ಕೋಬೇಕು. ಅನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಸ್ಮೂತಾಗಿ ಬರುತ್ತೆ. ಮಿಕ್ಸ್ ಮಾಡ್ಕೊಂಡು ಇವಾಗ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಬೇಕು. ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕು, ತೀರಾ ತೆಳುಗೆಲ್ಲ ತೀರಾ ಗಟ್ಟಿಗೂ ಅಲ್ಲ, ಮೀಡಿಯಮಲ್ಲಿ ರುಬ್ಕೋಬೇಕು. ನೋಡಿ, ಇದನ್ನು ಅಷ್ಟೇ ತೀರಾ ತತ್ತರಿ ಆಗೋಲ್ಲ, ತೀರಾ ನೈಸ್ ಆಗೋಲ್ಲ, ಆ ರೀತಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಗಟ್ಟಿಗಿರಬೇಕು, ಸಾಕು. ಹಿಂಗೆ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. 2 ಉಪ್ಪು ಹಾಕ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ರಾತ್ರಿ ಇಡೀ ನೆನೆಸ್ಬೇಕು. ಸಾಕು, ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಸಂಜೆ ಒಂದು 6 ಗಂಟೆ ಅಷ್ಟೊತ್ತಿಗೆ ರುಬ್ಬಿದ್ದೀನಿ. ಬೆಳಗ್ಗೆ ತನಕ ಈಗ ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ. ಉಬ್ಬುತ್ತೆ ಸ್ವಲ್ಪ. ಈಗ ಕೋಲ್ಡ್ ಟೈಮಲ್ಲಿ ಬೇಗ ಹರಡಲ್ಲ, ಹಾಗಾಗಿ ಸ್ವಲ್ಪ ಬೇಗ ರುಬ್ಬಿಟ್ರೆ ಚೆನ್ನಾಗಿ ಹರಡ ಬರುತ್ತೆ, ಉದುಕ್ ಬರುತ್ತೆ. ಉದ್ದಿನಬೇಳೆನ ನೆನೆಸ್ಕೊತಾ ಇದ್ದೀನಿ. 1 ಅವರ್ ನೆನೆಸ್ಕೋಬೇಕು. ಬೇಳೆ ಸಾಂಬಾರಿಗೆ ಬೇಕಾಗಿರೋಂಥ ಸಾಮಗ್ರಿಗಳು, ನಾನಿಲ್ಲಿ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ, ಬಿಡಿಸಿಟ್ಕೊಂಡಿದ್ದೀನಿ. ಈ ರೀತಿ ಸಾಂಬಾರು ಈರುಳ್ಳಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ. ಹೆಸರುಬೇಳೆ ಮತ್ತು ಬೇಳೆ ಈಕ್ವಲ್ ಆಗಿ 1 ಕಪ್ಪಷ್ಟು ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ಹೆಸರುಬೇಳೆ ಮತ್ತು ತೊಗರಿಬೇಳೆ 2 ಮಿಕ್ಸಲ್ಲಿದೆ. ಬೇಳೆ ಜೊತೆ ಬೇಯಿಸ್ಕೊಳ್ಳೋದಕ್ಕೆ 1 ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಹಸಿ ಕರಿಬೇವು, ಹಾಗೆಯೇ ಒಂದು ಗೆಂಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಒಂದು 10 ನಿಮಿಷ ನೆನೆಸ್ಕೋಬೇಕು. ನೆನೆಸ್ಕೊಂಡಷ್ಟು ಹುಳಿ ತುಂಬ ಚೆನ್ನಾಗಿ ಬಿಡುತ್ತೆ. ಹಾಗೆ ಇದು ಸಾಂಬಾರು ಪೌಡರು. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. 1-2 ಹಿಡಿಯಷ್ಟು ತೆಂಗಿನಕಾಯಿ ಚೂರು ತೊಗೊಂಡಿದ್ದೀನಿ. ಇದನ್ನು ಫಸ್ಟು ರುಬ್ಕೋತೀನಿ. ಒಂದು ಜಾರ್ಗೆ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೋಬೇಕು. ಒಂದು 4 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಖಾರನ ಜಾಸ್ತಿನೇ ಉಪಯೋಗಿಸ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೋಬೇಕು. ಹಾಗೆಯೇ ಪಕ್ಕದಲ್ಲೇ ಈಗ ಕುಕ್ಕರ್ಗೆ ಬೇಳೆನ ಬೇಯಿಸ್ಕೊತೀನಿ. ಕುಕ್ಕರ್ ಇಟ್ಕೊಂಡು ಬೇಳೆ ಬೇಯಿಸ್ಕೊತೀನಿ. 1 ಕಪ್ಪಷ್ಟು ತೊಗರಿಬೇಳೆ ಮತ್ತು ಹೆಸರುಬೇಳೆ 2 ಮಿಕ್ಸಲ್ಲಿದೆ, ತೊಳೆದಿಟ್ಕೊಂಡಿದ್ದೀನಿ. ತೊಗರಿಬೇಳೆ ಬೇಳೆ 2 ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಕರಿಬೇವು ಇಷ್ಟೂ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಜೊತೆಗೆ ಒಂದು ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಇವಾಗ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡು, ಅರ್ಧ ಮುಕ್ಕಾಲು ಲೀಟ್ರಷ್ಟು ನೀರು ಹಾಕ್ಕೊಂಡು 1-2 ರಿಂದ 3 ವಿಷಲ್ ಹಾಕಿಸ್ಕೋಬೇಕು. ಇದನ್ನು ಒಂದು 3 ವಿಷಲ್ ಹಾಕಿಸ್ಕೊತೀನಿ. ಇವಾಗ ಮಸಾಲೆ ರುಬ್ಕೋತೀನಿ. ಏನಿಲ್ಲ, ಬರೀ ತೆಂಗಿನಕಾಯಿ ಮತ್ತು ಖಾರದ ಪುಡಿ ಅಷ್ಟೇ. ನೋಡಿ, ಸಾಕು. ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ. ಇಡ್ಲಿ ಸಂಪನ್ನ ರೆಡಿಯಾಗಿದೆ, ಉಬ್ಬಿದೆ. ಆಮೇಲೆ ತೋರಿಸ್ತೀನಿ. ಇದು ಬೇಳೆ ಸಾಂಬಾರಿಗೆ ಬೇಳೆನ ಬೇಯೋದಕ್ಕೆ ಇಟ್ಟಿದ್ದೀನಿ. ಇದು ಈರುಳ್ಳಿ ಬೇಳೆ ಸಾಂಬಾರಿಗೆ. ಇದು ಒಡೆಗೆ, ಉದ್ದಿನೊಡೆಗೆ ನೆನೆಸಿಟ್ಟಿದ್ದೀನಿ. ಇದನ್ನು ಕೂಡ ರೆಡಿ ಮಾಡ್ಕೋಬೇಕು. ಇವತ್ತು ಒಳ್ಳೆ ಟಿಫನ್ ಮಾಡ್ಕೊತೀನಿ, ಸಿಂಪಲ್ಲಾಗಿ ಹೆಲ್ದಿ ಫುಡ್ಡು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊತಾ ಇದ್ದೀನಿ. ಈ ಬೇಳೆ ಬೇಯೋಷ್ಟರಲ್ಲಿ ನೋಡಿ, ಪಕ್ಕದಲ್ಲೇ ಒಂದು ಬಾಣಲಿನೂ ಕೂಡ ಇಟ್ಕೊಂಡಿದ್ದೀನಿ. ಇದೇನಿಕಪ್ಪ ಅಂದರೆ ಸಾಂಬಾರಿಗೆ. ಬೇಳೆ ಬೇಯೋಷ್ಟರಲ್ಲಿ ನಾವೀಗ ರೆಡಿ ಮಾಡ್ಕೋಬೇಕಾಗಿರೋದು ಒಡೆಗೆ, ಉದ್ದಿನೊಡೆಗೆ. ಬನ್ನಿ ಉದ್ದಿನೊಡೆಗೆ ರೆಡಿ ಮಾಡ್ಕೊಳ್ಳೋಣ.
ಉದ್ದಿನೊಡೆಗೆ ಬೇಕಾಗಿರೋಂಥ ಸಾಮಗ್ರಿಗಳು ನಾನಿಲ್ಲಿ 1 ರಿಂದ 1.5 ಗಂಟೆ ಟೈಮು ಉದ್ದಿನ ಬೇಳೆನ ಚೆನ್ನಾಗಿ ನೆನೆಸ್ಕೊಂಡು ಇದನ್ನು ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ಉಂಡೆ ಉದ್ದಿನ ಕಾಳು ತೊಗೊಂಡಿದ್ದೀನಿ. ಹಾಗೆ ಐಸ್ ಕ್ಯೂಬ್, ರುಬ್ಬೋದಕ್ಕೆ ಐಸ್ ಕ್ಯೂಬ್ ಹಾಕೋಬೇಕು, ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಹಾಗೆ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಹಸಿಮೆಣ್ಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 6 ರಿಂದ 7 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಹಸಿ ಕರಿಬೇವು ಒಂದು 8 ರಿಂದ 10 ಎಲೆ ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ದಪ್ಪ ಸೈಜಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ, ಇದನ್ನು ಅಷ್ಟೇ ಸಣ್ಣದಾಗಿ ಹೆಚ್ಕೋಬೇಕು. ಶುಂಠಿ ಒಂದು 2 ಇಂಚಷ್ಟು ತುರಿದಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಾಗೆ ತೆಂಗಿನಕಾಯಿ ಚೂರು ಮಾಡ್ಕೋಬೇಕು. ಮೆಣಸು ಲಾಸ್ಟಲ್ಲಿ ರುಬ್ಬಕ್ಕೆ ಹಾಕೋತೀನಿ. ಉದ್ದಿನಬೇಳೆನ ಒಂದು ಜಾರ್ಗೆ ಹಾಕೋತಾ ಇದ್ದೀನಿ. ನೀರು ಹಾಕೋಬಾರ್ದು. ನೀರು ಹಾಕೊಳ್ಳೋದಕ್ಕಿಂತ ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಐಸ್ ಕ್ಯೂಬು ಇದು ಹಾಕ್ಕೊಂಡು ಇವಾಗ ಸಣ್ಣಕ್ಕೆ ಎಷ್ಟಾಗುತ್ತಷ್ಟು ಸಾಧ್ಯವೋ ಸಣ್ಣಕ್ಕೆ ರುಬ್ಕೋಬೇಕು. ಲಾಸ್ಟಲ್ಲಿ ರುಬ್ಬೋದಕ್ಕೆ ಕಾಳು ಮೆಣಸು ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕು, ಇಲ್ಲ ಅಂತಂದರೆ ಒಡೆ ಬಿಡೋಕ್ಕಾಗಲ್ಲ. ಉದ್ದಿನ ವಡೆ ಹಿಟ್ಟು ರೆಡಿಯಾಗಿದೆ. ಇವಾಗ ಇದನ್ನು ಎಲ್ಲನೂ ಹಾಕ್ಬಿಡ್ತೀನಿ. ಈರುಳ್ಳಿ, ಶುಂಠಿ, ಕೊತ್ತಂಬರಿ ಮತ್ತು ಕರಿಬೇವು, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ತೀನಿ. ಇವಾಗ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕು, ರುಬ್ಬಿದ ಮೇಲೂ ಕೂಡ. ಹಾಗೆ ಕಾಯಿ ಚೂರು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ತಿನ್ನಬೇಕಾದ್ರೆ ಬಾಯಿಗೆ ಕಾಯಿ ಚೂರು ಸಿಕ್ಕಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದನ್ನ ಒಂದು ಅರ್ಧ ಗಂಟೆ ಹಾಗೆ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನೆಂದಷ್ಟು ತುಂಬ ಚೆನ್ನಾಗಿರುತ್ತೆ. ವಿಷಲ್ ಬಂದಿದೆ, ತಣ್ಣಗಾಗಬೇಕು. ಅಷ್ಟರಲ್ಲಿ ನಾನೀಗ ಒಗ್ಗರಣೆ ಇಟ್ಕೋತಾ ಇದ್ದೀನಿ. ಪಕ್ಕ ಸ್ಟವಲ್ಲೇ ಒಂದು ಬಾಣಲಿನ ಬಿಸಿಗೆ ಇಟ್ಕೋತಾ ಇದ್ದೀನಿ. ಬಾಣಲೆ ಬಿಸಿ ಆಗಬೇಕು. ಬಾಣಲೆ ಬಿಸಿ ಆಗಿದೆ, 1 ಸೌಟಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. 1-2 ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ. ಇದೇ ಟೈಮಲ್ಲಿ ಇವಾಗ ಈರುಳ್ಳಿ ಮತ್ತು ಕರಿಬೇವು ಹಾಕೋತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಬಂದರೆ ಸಾಕು. ತೀರಾ ಗೋಲ್ಡನ್ ಬ್ರೌನ್ ಬರೋದೇನು ಬೇಕಾಗಿಲ್ಲ, ಸ್ವಲ್ಪ ಬ್ರೌನ್ ಬಂದರೆ ಸಾಕು. ಈ ಈರುಳ್ಳಿ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ. ಬೇಳೆ ಸಾಂಬಾರಿಗೆಲ್ಲ ಸಾಮಾನ್ಯವಾಗಿ ಈ ರೀತಿ ಈರುಳ್ಳಿ ಹಾಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಇದು ಸಾಂಬಾರು ಈರುಳ್ಳಿ. ನೋಡಿ ಸಾಕು, ಸ್ವಲ್ಪ ಬ್ರೌನ್ ಆಗಿದೆ. ಈ ಲೆವೆಲ್ಗೆ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಸಾಂಬಾರಲ್ಲಿ ಈ ಈರುಳ್ಳಿನ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಇವಾಗ ಹುಣಸೆಹಣ್ಣು ರಸ ಹಾಕೋತಾ ಇದ್ದೀನಿ. ಹಿಂಡ್ಕೋಬೇಕು. ಜೊತೆಗೆ ರುಬ್ಬಿಟ್ಕೊಂಡಿರೋಂಥ ಕಾಯಿ ಮತ್ತು ಖಾರದ ಪುಡಿ ಮಸಾಲೆ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೋಬೇಕು. ಸಿಂಪಲ್ಲಾಗಿ ಫಾಸ್ಟಾಗಿ ಈಸಿಯಾಗಿ ಆಗಿಬಿಡೋಂಥ ರೆಸಿಪಿಗಳಿವೆಲ್ಲ. ಬೆಳಗ್ಗೆ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಮಧ್ಯಾಹ್ನದ ಊಟಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಸಾಂಬಾರು ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಸಾಕು, ಇಷ್ಟೇ ಫ್ರೈ ಮಾಡಿಕೊಂಡು ಸಾಕು. ತೀರಾ ಏನು ಡೀಪ್ ಫ್ರೈ ಮಾಡೋದೇನು ಬೇಕಾಗಿಲ್ಲ. ನೀರು ಹಾಕೋತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೋಬೇಕು, ಯಾಕಂದರೆ ಇನ್ನೂ ಬೇಳೆ ಕಟ್ಟು ಹಾಕ್ಕೊಂಡಿಲ್ಲ. ಹಾಗಾಗಿ ತೀರಾ ತೆಳುಗೂ ಮಾಡ್ಕೋಬಾರ್ದು, ತೀರಾ ಗಟ್ಟಿಗೂ ಮಾಡ್ಕೋಬಾರ್ದು. ಬೇಯೋದಕ್ಕೆ ಬಿಡಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಾನಿಲ್ಲಿ ಹರಳುಪ್ಪು ತೊಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕೋಬೇಕು. ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು. ಬೆಲ್ಲ ಹಾಕೋತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಇನ್ನೂ ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಹಾಗಾಗಿ ಬೆಲ್ಲ ಹಾಕೋಬೇಕು. ಬೇಳೆ ಸಾಂಬಾರಿಗೆ, ಬಸ್ ಸಾಂಬಾರಿಗೆ, ತಿಳಿ ಸಾಂಬಾರಿಗೆ ಈ 3ಕ್ಕೂ ಬೆಲ್ಲ ಉಪಯೋಗಿಸ್ಬೇಕು, ಇನ್ನೂ ಟೇಸ್ಟು ಜಾಸ್ತಿ ಆಗುತ್ತೆ. ನೋಡಿ ಕುದೀತಾ ಇದೆ. ಸ್ವಲ್ಪ ನೊರೆ ಹೋಗೋ ತನಕ ಕುದಿಸ್ಕೊಂಡ್ರೆ ಸಾಕು. ನೋಡಿ ನೊರೆ ಕೂಡ ಕಮ್ಮಿ ಆಗಿದೆ, ಸಾಕು. ಇಷ್ಟ ಆದರೆ ಬೇಯಿಸಿಟ್ಕೊಂಡಿರೋ ಬೇಳೆನ ಹಾಕೋತಾ ಇದ್ದೀನಿ. ನೋಡಿ ಬೇಳೆ, ಹೆಸರು ಬೇಳೆ 2 ಎಷ್ಟು ಚೆನ್ನಾಗಿದೆ ನೀಟಾಗಿ. 3 ವಿಷಲ್ ಹಾಕಿಸ್ಕೊಂಡಿದ್ದೀನಿ. ಫಸ್ಟು ನೀರನ್ನ ಬಸ್ಕೋತೀನಿ. ಸ್ವಲ್ಪ ನೀರು ಬಸ್ಕೊಂಡ್ರೆ ಬೇಳೆನ ಮಸಿಯೋದಕ್ಕೆ ಸರಿ ಹೋಗುತ್ತೆ. ಸೌಟಲ್ಲಿ ಸ್ವಲ್ಪ ಮಸ್ಕೊಂಡ್ರೆ ಬೇಗ ಮ್ಯಾಶ್ ಆಗುತ್ತೆ.
ನೋಡಿ ಸಾಕು. ಇಷ್ಟ ಆದರೆ, ಇಷ್ಟು ಮ್ಯಾಶ್ ಆದರೆ ಸಾಕು. ಬೇಳೆ ಕಟ್ಟು ಹಾಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ. ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ, ಇದನ್ನು ವೇಸ್ಟ್ ಮಾಡಬಾರ್ದು ಅಂತ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ. ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ. ಈಗ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಮತ್ತೆ ಕುದಿಬೇಕು. ಒಳ್ಳೆ ಘಮ ಬರ್ತಾ ಇದೆ, ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಹಾಕ್ಕೊಂಡು ತಿಂತಿದ್ರಂತೂ ಸ್ವರ್ಗ. ಈ ಸಾಂಬಾರು ಬರೀ ಅನ್ನಕ್ಕಲ್ಲ, ಇಡ್ಲಿಗೂ ಅಷ್ಟೇ ಸೂಪರಾಗಿರುತ್ತೆ. ಇಡ್ಲಿ ದೋಸೆಗಂತೂ ಸಖತ್ತಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್. ನನಗೆ ಬೇಳೆ ಸಾರು ತುಂಬ ಇಷ್ಟ ಆಗೋದು ಯಾವುದಕ್ಕೆ ಅಂತ ಅಂದರೆ ಇಡ್ಲಿ ಮತ್ತು ಒಳಗೆ, ಉದ್ದಿನೊಳಗೆ ಸಖತ್ತಾಗಿರುತ್ತೆ. ನನಗೆ ಅದಕ್ಕೆ ತುಂಬ ಇಷ್ಟ. ನಿನ್ನೆ ಸಂಜೆ ರುಬ್ಬಿರೋ ಅಂತ ಇಡ್ಲಿ ಹಿಟ್ಟು ನೋಡಿ ಹೆಂಗೆ ಉಬ್ಬಿ ಬಂದಿದೆ ಅಂತ. ಈ ರೀತಿ ಉಬ್ಬಬೇಕು, ಚೆನ್ನಾಗಿರುತ್ತೆ. ಹಿಂಗಿದ್ದಾಗ ಇಡ್ಲಿ ತುಂಬ ಸ್ಮೂತಾಗಿ ಬರುತ್ತೆ, ಸಾಫ್ಟಾಗಿ. ಇಡ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮನೆ ಇಡ್ಲಿಗಳೇನು ಗೊತ್ತಾ, ತುಂಬ ಹೈಜಿನಿಕಾಗಿ ಮಾಡ್ತೀವಿ. ಒಂದು ಸೋಡಾ ಹಾಕಲ್ಲ ನಾವು. ಅದೇ ಹೋಟೆಲಲ್ಲಿ ಜಾಸ್ತಿ ಸೋಡಾ ಹಾಕ್ತಾರೆ ಇಡ್ಲಿ ಸ್ಮೂತಾಗಿ ಬರಲಿ ಅನ್ನೋ ಉದ್ದೇಶಕ್ಕೆ. ನಾವು ಒಂದು ಸ್ವಲ್ಪ ಸೋಡಾ ಹಾಕಲ್ಲ. ಯಾವುದೇ ಚಳಿ ಟೈಮಲ್ಲೂ ಅಷ್ಟೇ ಸೋಡಾನ ಉಪಯೋಗಿಸಲ್ಲ. ಸೋಡಾ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕಷ್ಟು ಒಳ್ಳೇದಲ್ಲ. ಸೊ ಹಾಗಾಗಿ ಸಾಧ್ಯವಾದಷ್ಟು ಹೈಜಿನಿಕ್ಕಾಗಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಎಣ್ಣೆನ ಸವರ್ಕೋಬೇಕು. ಎಣ್ಣೆ, ತುಪ್ಪ ನಿಮಗೆ ಯಾವ್ದು ಬೇಕು ಅದನ್ನು ಉಪಯೋಗಿಸ್ಬೋದು. ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಎಲ್ಲ ಪ್ಲೇಟ್ಗೂ ಇದೇ ರೀತಿ ಹಾಕೋಬೇಕು. ಸಾಂಬಾರ್ ರೆಡಿಯಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರ್ ರೆಡಿ. ಬೇಳೆ ಈರುಳ್ಳಿ ಸಾಂಬಾರ್ ರೆಡಿಯಾಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಪಕ್ಕದಲ್ಲೇ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಇಡ್ಲಿ ಮಾಡ್ಕೊಳ್ಳೋಣ ಬನ್ನಿ. ಬಿಸಿ ಬಿಸಿ ಸಾಂಬಾರ್ಗೆ ವಡೆ ಮಾಡ್ಕೋಬೇಕು, ಇಡ್ಲಿ ರೆಡಿ ಮಾಡ್ಕೋಬೇಕು. ರುಬ್ಬಿಟ್ಕೊಂಡಿರೋಂಥ ಸಂಪಳನ ಹಾಕೋತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಸಂಪಳ ಅಂತ ಹೇಳ್ತಾರಪ್ಪ. ಕೆಲವು ಕಡೆ ಇಡ್ಲಿ ಹಿಟ್ಟು ಅಂತಾರೆ, ನಮ್ಮ ಕಡೆ ಎಲ್ಲ ಸಂಪಳ ಅಂತ ಹೇಳ್ತೀವಿ. ಇಡ್ಲಿ ಪಾತ್ರೆಗೆ ಆಲ್ರೆಡಿ 1 ಲೀಟ್ರಷ್ಟು ನೀರು ಹಾಕ್ಕೊಂಡು ಬಿಸಿಗಿಟ್ಕೊಂಡಿದ್ದೆ. ಇವಾಗ ನಿಧಾನಕ್ಕೆ ಹಾಕಬೇಕು, ನಿಧಾನಕ್ಕೆ ಇಡಬೇಕು. ಬಿಸಿ ಇರುತ್ತೆ ಪಾತ್ರೆ, ಹಾಗಾಗಿ ಎಲ್ಲ ಪ್ಲೇಟ್ಗೂ ಈಗ ಅದೇ ರೀತಿ ಸಂಪಳ ಹಾಕ್ಕೊಂಡು ಇಡಬೇಕು. ಮೋಸ್ಟ್ಲಿ ಇದು ಕರೆಕ್ಟ್, ನಾನು ಫಸ್ಟ್ನೇದು ಅಂದ್ಕೊಂಡೆ. ಇದನ್ನು ಕೂಡ ಇಟ್ಟು ಈಗ ಪ್ಲೇಟ್ ಮುಚ್ಚಬೇಕು. ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಐ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. 10 ನಿಮಿಷ ಬೇಯಿಸ್ಕೋಬೇಕು. ಆವಾಗ ಇಡ್ಲಿ ರೆಡಿ ಆಗ್ಬಿಡುತ್ತೆ. ಇವಾಗ ಸಾಂಬಾರನ್ನ ಪಕ್ಕಕ್ಕೆ ಇಟ್ಕೋತಾ ಇದ್ದೀನಿ. ವಡೆ ಇಟ್ಟು ರೆಡಿ ಆಗಿದೆ. ಇವಾಗ ಬಾಣಲಿ ಇಟ್ಕೊಂಡು ವಡೆ ಹಾಕ್ಬಿಡೋಣ. ಬಾಣಲಿನ ಬಿಸಿಗಿಟ್ಕೊಂಡಿದ್ದೀನಿ. ಸ್ವಲ್ಪ ನೀರಿದ್ರೂ ಕೂಡ ಮುಖಕ್ಕೆ ಚಟಪಟ ಅಂತ ಎಗರು ಬಿಡುತ್ತೆ. ಹಾಗಾಗಿ ನೀರು ಸುಂಡೋ ತನಕ ಕಾಯ್ಕೊಂಡು ಆಮೇಲೆ ಎಣ್ಣೆ ಹಾಕೋಬೇಕು. ನೋಡಿ ನೀರೆಲ್ಲ ಫುಲ್ ಕಂಪ್ಲೀಟಾಗಿ ಸುಂಡಿದೆ. ಎಣ್ಣೆ ಹಾಕೋತಾ ಇದ್ದೀನಿ. ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ. ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಎಣ್ಣೆ ಹಾಕ್ಕೊಡಿ. ಸ್ವಲ್ಪ ಬಾಣಲಿ ದೊಡ್ಡದಿದೆ, ಹಾಗಾಗಿ ನಾನು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಉದ್ದಿನಿಟ್ಟು ನೆಂದಿದೆ ನೋಡಿ. ಈ ರೀತಿ ರುಬ್ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟೇ ಮಿಕ್ಸ್ ಮಾಡಿ ಇಡಬಾರ್ದು, ಯಾಕಂದರೆ ಈರುಳ್ಳಿನಲ್ಲಿರೋಂಥ ನೀರಿನ ಅಂಶ ಉದ್ದಿನಿಟ್ಟಿಗೆ ಜಾಸ್ತಿ ನೀರಾಗಿ ಎಲ್ಲ ಸ್ವಲ್ಪ ನೀರು ಥರ ಆಗಿಬಿಡುತ್ತೆ. ಹಾಗಾಗಿ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಈಗ ಹಿಂಗೆ ಸ್ವಲ್ಪ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಇದಕ್ಕೆ ಮೈದಾ ಹಿಟ್ಟು ಏನೂ ಉಪಯೋಗಿಸ್ತಾ ಇಲ್ಲ. ಮೈದಾ ಹಿಟ್ಟಾಗಲಿ ಅಕ್ಕಿ ಹಿಟ್ಟಾಗಲಿ ಉಪಯೋಗಿಸ್ತಾ ಇಲ್ಲ. ಸೋಡಾ ಅಂತೂ ಹಾಕೇ ಇಲ್ಲ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನೆನೆಸ್ತೀವಿ. ನೆನೆಸಿದಷ್ಟು ಕ್ರಿಸ್ಪಿ ಬರುತ್ತೆ. ರುಬ್ಬೋದಾಗಲೂ ನೆನೆಸ್ಬೇಕು. ಒಂದು ಅರ್ಧ ಗಂಟೆ ರುಬ್ದಾಗ ನೆನೆಸಿದ್ರೆ ಐಸ್ ಹಾಕ್ಬಿಟ್ಟು ರುಬ್ಬಿದ್ರೆ ಏನಾಗುತ್ತೆ, ಜಾರ್ ಕೂಡ ಹೀಟ್ ಬರಲ್ಲ. ಆ ಉದ್ದೇಶಕ್ಕೆ ಐಸ್ ಹಾಕಿ ರುಬ್ಬೇಕು. ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿದ್ರೆ ಏನಾಗುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಸೋಡಾ ಅಗತ್ಯನೇ ಇರಲ್ಲ. ಒಂದು ಬಟ್ಲಲ್ಲಿ ಹಂಗೆ ನೀರು ಇಟ್ಕೋಬೇಕು. ಹೋಟೆಲ್ಗಳಲ್ಲಿ ಏನು ಮಾಡ್ತಾರೆ ಗೊತ್ತಾ, ಉದ್ದಿನ ಹಿಟ್ಟು ಸ್ವಲ್ಪ ಇದ್ರೆ ಮೈದಾ ಹಿಟ್ಟನ್ನೇ ಜಾಸ್ತಿ ಮಾಡಿರ್ತಾರೆ. ನಾವು ಮೈದಾ ಅಂತೂ ಒಂಚೂರು ಮಿಕ್ಸ್ ಮಾಡಲ್ಲ. ಹೋಟೆಲ್ಗಳಲ್ಲಿ ಮೈದಾ ಹಿಟ್ಟೇ ಜಾಸ್ತಿ ಇರುತ್ತೆ. ಹಾಗಾಗಿ ಉದ್ದಿನೊಡೆದು ಸ್ಮೆಲ್ಲೇ ಆಗಲಿ ಬರಲ್ಲ. ಅದೆಂಥ ಹೋಟೆಲ್ಗಳಾದರೂ ಅಷ್ಟೇ ಮೈದಾ ಹಿಟ್ಟನ್ನ ಜಾಸ್ತಿ ಉಪಯೋಗಿಸ್ತಾರೆ. ನಾವು ಹಂಗಲ್ಲ, ನ್ಯಾಚುರಲ್ ಆಗಿ ಮನೆಗಳಲ್ಲಿ, ಸಾಮಾನ್ಯ ಮನೆಯಲ್ಲಿ ಯಾವುದೇ ಹೆಂಗಸರುಗಳು ಮಾಡಿದ್ರು ಕೂಡ ಹೈಜಿನಿಕ್ ಆಗಿ ಮಾಡ್ತಾರೆ. ಅದಕ್ಕೆ ಮನೆ ಫುಡ್ಡೇ, ಹೋಟ್ಲು ಫುಡ್ಡೇ.
ಎಣ್ಣೆ ಕಾದಿದೆ. ಇವಾಗ ವಡೆ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರಿನ ಕೈ ಮಾಡ್ಕೊಂಡು ಹಾಕೋಬೇಕು. ನೀರಿಗೆ ಸ್ವಲ್ಪ ಕೈನ ಡಿಪ್ ಮಾಡ್ಕೋಬೇಕು. ಮತ್ತು ಇದು ಉದ್ದಿನ ಹಿಟ್ಟು ತೊಗೊಂಡು ದಪ್ಪ ಎಷ್ಟು ಬೇಕಷ್ಟು ನೋಡಿ ಹಾಕೋಬೇಕು. ಮಧ್ಯದಲ್ಲೂ ಹೋಲ್ ಮಾಡಿ ಈ ರೀತಿ ಹಾಕೋಬೇಕು. ಎಲ್ಲನೂ ಇದೇ ರೀತಿ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಉಬ್ಬಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮನೆಯಲ್ಲಿ ಮಾಡೋಂಥ ವಡೆ ತುಂಬ ಚೆನ್ನಾಗಿರುತ್ತೆ. ಹೋಟ್ಲಿಗಿನ್ನೂ ಮನೇಲೇ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ದಪ್ಪ ಆಗಿದೆ ಅಂತ. ನಾವು ಹಾಕ್ದಾಗ ಇಷ್ಟು ದಪ್ಪ ಇರಲೇ ಇಲ್ಲ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೊಳಕ್ಕೆ ಹೋಗ್ಬೇಡಿ, ಒಳಗಡೆ ನೀಟಾಗಿ ಬೇಯಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲ್ಗಡೆ ಕ್ರಿಸ್ಪಿಯಾಗೂ ಇರುತ್ತೆ, ಒಳಗಡೆ ಸಾಫ್ಟಾಗೂ ನೀಟಾಗಿ ಚೆನ್ನಾಗಿ ಬೇಯುತ್ತೆ. ಉದ್ದಿನೊಡೆ ರೆಡಿ. ಬಿಸಿ ಬಿಸಿ ಉದ್ದಿನೊಡೆ. ಇದ್ರ ಜೊತೆಗೆ ಚಟ್ನಿ ಅಥವಾ ಸಾಂಬಾರ್ ಸೂಪರ್ ಆಗಿರುತ್ತೆ. ನಾನು ಸಾಂಬಾರ್ ಮಾಡ್ಕೊಂಡಿದ್ದೀನಿ. ಬಾಯಲ್ಲಿ ನೀರು ಬರ್ತಾ ಇದೆ. ಉದ್ದಿನೊಡೆ ಅಂದರೆ ಯಾರಿಗಿಷ್ಟ ಆಗಲ್ಲ? ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡೋಂಥ ತುಂಬ ಇಷ್ಟಪಡೋಂಥ ಡಿಶ್ ಇದು ಉದ್ದಿನೊಡೆ. ಘಮ ಸಕ್ಕತ್ತಾಗಿ ಬರ್ತಾ ಇದೆ. ಶುಂಠಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲನೂ ಹಾಕಿರೋದ್ರಿಂದ ಮಧ್ಯೆ ತಿಂತಾ ಇರ್ಬೇಕಾದ್ರೆ ತೆಂಗಿನಕಾಯಿ ಚೂರು ಸಿಗುತ್ತೆ, ಸಕ್ಕತ್ತಾಗಿರುತ್ತೆ. ಕಾಳು ಮೆಣಸು ಹಾಕಿದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿದ್ದಾರೆ, ಮನೆಯಲ್ಲಿ ಸೂಪರಾಗಿ ಬರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ವಡೆ ಸಕ್ಕತ್ ಬಿಸಿಯಾಗಿದೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಸಾಫ್ಟಾಗಿರುತ್ತೆ ಒಳಗಡೆ. ಉದ್ದಿನೊಡೆ ರೆಡಿ. ಸೂಪರಾಗಿದೆ, ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇಡ್ಲಿ ಪ್ಲೇಟ್ ಓಪನ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಆಗಿದೆ ಅಂತ. ಚೆನ್ನಾಗಿ ಉಬ್ಬಿ ಬಂದಿದೆ. ಈ ರೀತಿ ಬಂದರೆ ಗೊತ್ತಾಗ್ಬಿಡುತ್ತೆ ಸಾಫ್ಟಾಗಿದೆ ಇಡ್ಲಿ ಅಂತ. ಬಿಸಿ ಇರುತ್ತೆ, ಸಖತ್ ಬಿಸಿ ಇರುತ್ತೆ. ಇಡ್ಲಿ ನೀಟಾಗಿ ಬೆಂದಿದೆ. ಒಂದೆರಡು ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು, ಇಲ್ಲ ಅಂತಂದರೆ ಏನಾಗುತ್ತೆ, ನೀಟಾಗಿ ಬರೋಲ್ಲ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ಇಡ್ಲಿ ಮಲ್ಲಿಗೆ ಇಡ್ಲಿ ಇದ್ದಂಗಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಸಕ್ಕತ್ತಾಗಿರುತ್ತೆ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು ಸಾಂಬಾರು, ಇಡ್ಲಿ ಮತ್ತು ವಡೆ. ಇಡ್ಲಿ ಸಾಂಬಾರಾದರೂ ತಿನ್ಬೋದು, ವಡೆ ಸಾಂಬಾರು ಬೇಕಾದರೂ ತಿನ್ಬೋದು. ಸೂಪರಾಗಿರುತ್ತೆ. ಹೋಟೆಲ್ಗೆ ಹೋಗೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳಿ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ. ಬಿಸಿ ಇಡ್ಲಿ, ವಡೆ, ಸಾಂಬಾರ್ ರೆಡಿಯಾಗಿದೆ. ನಾನು ಮಾಡಿರೋ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.